ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನು ನನ್ನನ್ನು ಈ 2026ರಲ್ಲಿ ಫೆಬ್ರವರಿ ತಿಂಗಳಲ್ಲಿ ಸ್ತೋತ್ರ 15ನೇ ತಾರೀಕಲ್ಲಿ ಸ್ತೋತ್ರ 90ನೇ ಕೀರ್ತನೆ ಓದಲಿಕ್ಕೆ ಕೃಪೆ ಕೊಟ್ಟಿದ್ದಾನೆ. ಸ್ತೋತ್ರ ಇದರಲ್ಲಿ ಮಾತನಾಡು ಮಗನೇ ಎಂಬುದಾಗಿ ನನಗೇನು ಗೊತ್ತಿಲ್ಲ, ದೇವರೇ ನನಗೆ ಜ್ಞಾನ ಕೊಟ್ಟು ಮಾತನಾಡಬೇಕಾಗಿದೆ. ಸ್ತೋತ್ರ. ದೇವರ ಆತ್ಮನೇ ನೀನು ಮಾತನಾಡು, ನೀನು ಮಹಿಮೆ ತಂದೆ. ಸ್ತೋತ್ರ. ಪಾಯಿಂಟ್ಸ್ ಏನಿದೆ ಓದಿ. ಅನಿತ್ಯರಾದ ಪಾಪಾತ್ಮರಿಗೆ ನಿತ್ಯನಾದ ದೇವರ ದಯವೇ ಆಶ್ರಯ. ಹಾಗಾದ್ರೆ ಪಾಪಾತ್ಮರು ಅಂದ್ರೆ ಯಾರು? ಹಲ್ಲೆಲೂಯಾ. ಪಾಪಾತ್ಮರು ಅಂದ್ರೆ ಯಾರು? ಬಡವರು ಅಂದ್ರೆ ಯಾರಪ್ಪ? ದುಡ್ಡಿಲ್ದವರು ಬಡವರು. ಶ್ರೀಮಂತ ಅಂದ್ರೆ ಯಾರು? ದುಡ್ಡಿಲ್ಲದವರ. ಸ್ತೋತ್ರ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ನಾನು ಪಾಪಿಗಳನ್ನ ಹುಡುಕಿ ಬಂದಿದ್ದೇನೆ ಎಂಬುದಾಗಿ ಹೇಳ್ತಾರೆ. ಕೆಟ್ಟು ಹೋದವರನ್ನು ಹುಡುಕಿ ರಕ್ಷಿಸಲಿಕ್ಕೆ ಬಂದಿದ್ದೇನೆ ಅಂತ ಹೇಳ್ತಾರೆ. ಸ್ತೋತ್ರ. ಹಲ್ಲೆಲೂಯಾ. ಹಾಗಾದ್ರೆ ಇಸ್ರಾಯೇಲರು ಯಾರು ಹುಡುಕಿ ಬಂದಿದ್ದು? ದೇವರು ಹುಡುಕಿ ಬಂದ ಇಸ್ರಾಯೇಲ್ ದೇವರು ಹುಡುಕಿ ಹೋದ್ರ? ಹಲ್ಲೆಲೂಯಾ. ಈಗಿರ್ಬೇಕಾದ ದೇವ್ರ ಮಕ್ಕಳ ನಾವು ಧರ್ಮೋಪದೇಶ ಕಾಂಡ 32 ಓದೋಣ. ಸ್ತೋತ್ರ. ಇಲ್ಲಿ ಒಂದು ತೆಗೀರಿ, ಯಾರೋ ಒಬ್ರು ಗಟ್ಟಿ ಓದಿ. ಎಲ್ಲರೂ ಸಿಕ್ಕೊಳ್ಳಿ. ತಡ್ರಪ್ಪ ಒಂದು ನಿಮಿಷ ಅರ್ಜೆಂಟ್ ಏನು ಬೇಡ. 32ರಲ್ಲಿ ಕೇಳಿ. ಆಕಾಶ ಮಂಡಲವೇ ನಾನು ಹೇಳುವುದನ್ನು ಕೇಳು, ಭೂಮಂಡಲವೇ ನನ್ನ ಮಾತುಗಳಿಗೆ ಕಿವಿಗೊಡು. ನನ್ನ ಉಪದೇಶವು ಹಸಿ ಹುಲ್ಲಿನ ಮೇಲೆ ಮೆಲ್ಲನೆ ಸುರಿಯುವ ಮಳೆಯ ತುಂತುರುಗಳಂತೆ ತಣ್ಣಗಿರುವುದು. ನನ್ನ ಬೋಧನೆಯು ಮಂಜಿನಂತೆಯೂ ಕಾಯಿ ಪಲ್ಯಗಳ ಮೇಲೆ ಬೀಳುವ ಹದಮಳೆಯಂತೆಯೂ ಹಿತವಾಗಿರುವುದು. ಹಲ್ಲೆಲೂಯಾ. ಜೋರಾಗಿ ಸುರಿತನೆ ಅಂತ ಹೇಳಿದಾನೆ ದೇವರು, ಕೊಚ್ಕೊಂಡು ಹೋಗಿ ಸುರಿತನೆ ಅಂತ ಹೇಳಿದಾನ. ಕೇಳಿಸ್ಕೊಳ್ಳಿ. ಆಕಾಶ ಮಂಡಲವೇ, ಆಕಾಶವೇ ಕೇಳು, ನಾನು ಹೇಳುವುದನ್ನು ಕೇಳು. ಅಲ್ಲೆಲೂಯಾ. ಭೂಮಂಡಲವೇ ನನ್ನ ಮಾತುಗಳಿಗೆ ಕಿವಿಗೊಡು. ನಿಮ್ಮ ಕಿವಿಗಳಿದ್ರೆ ದೇವರು ಅಂತ ತೆರೆದುಕೊಳ್ಳಿ ಅಂತ ಹೇಳ್ತದೆ. ಕಿವಿ ಉಳ್ಳವನು ಏನ್ ಹೇಳ್ತದೆ? ಕೇಳಿಸಿಕೊಳ್ಳಲಿ. ದೇವರಾತ್ಮನ ಹೇಳುದನ್ನ ಕೇಳಿಸಿಕೊಳ್ಳಲಿ ಎಂಬುದಾಗಿ ಹೇಳ್ತದೆ. ಸ್ತೋತ್ರ. ಹಲ್ಲೆಲೂಯಾ. ಹಲ್ಲೆಲೂಯಾ. ಹಾಗಿರ್ಬೇಕಾದ್ರೆ ಕೇಳಿಸ್ಕೊಳ್ಳಿ, ನನ್ನ ಉಪದೇಶವು ಹಸಿನ ಒಣಗಿದ ಮೇನೆ ಮೆಲ್ಲಗೆ ಸುರಿಯುವ ಮಳೆಯ ತುಂತುರು ಮಳೆ. ಹಲ್ಲೆಲೂಯಾ. ತುಂತುರು ಮಳೆ ಅಂದ್ರೆ ಜಿಬಿನ್ನೆ ಉರಿಯುವಂತ ಮಳೆ ಆಗಿದೆ ಅಲ್ಲ, ಅದು. ಆ ತುರು ಮಳೆಗಳಂತೆ ತಣ್ಣಗಿರುವುದು ಬಿಸಿಗೆ ಅಂತ ಹೇಳ್ತಿದ್ಯಾ? ತಣ್ಣಗಿರುವುದು. ನನ್ನ ಬೋಧನೆ, ನನ್ನ ಉಪದೇಶ ಏನಿದೆ? ಮಂಜಿನಂತೆ. ಮಂಜು ನೋಡಿರಲ್ವಾ? ಮುಸುಕಿನಲ್ಲಿ ಬಟ್ಟೆ ನೆಂದು ಇರ್ತದೆ. ಬಕೆಟ್ಗಳು ಕಾರುಗಳಲ್ಲಿ ನೋಡುವಾಗ ಎಲ್ಲ ಕಡೆ ರೋಡಲ್ಲೆಲ್ಲ ಸ್ವಲ್ಪ ಹಂಗೆ ಇಬ್ಬನಿ ನೆಂದಕ್ಕೆ ತೇವುದಂಗೆ ಆಗಿರ್ತದೆ. ಅನಿಸ್ತದೆ. ಹಲ್ಲೆಲೂಯಾ. ಆ ಕಾಲದಲ್ಲೂ ದೇವರು ಆದಾಮನ ಕಾಲದಲ್ಲಿ ಬರೋದು ಸೃಷ್ಟಿ ಮಾಡೋಕ್ಕಿಂತ ಮುಂಚೆ ಭೂಮಿ ಮೇಲೆ ಆತನು ಇಬ್ಬನಿಯನ್ನು ಸುರಿಸ್ತಾ ಇದ್ದನು. ಅದು ತೇವವಾಗಿತ್ತು ಎಂಬುದಾಗಿ ಹೇಳ್ತೀವಿ. ಹಲ್ಲೆಲೂಯಾ. ಈಗಿರ್ಬೇಕಾದ್ರೆ ದೇವ್ರ ಮಕ್ಕಳ. ಸ್ತೋತ್ರ. ಮೂರನೇದು ಯೆಹೋವನ ನಾಮ ಮಹತ್ವವನ್ನು ಪ್ರಕಟಿಸುವೆನು. ನಮ್ಮ ದೇವರನ್ನು ಮಹಾ ಮಹಿಮೆಯುಳ್ಳವನೆಂದು ಕೊಂಡಾಡಿರಿ. ಹಲ್ಲೆಲೂಯಾ. ದೇವ್ರ ಮಕ್ಕಳು ಏನಕ್ಕೋಸ್ಕರ ಕೊಂಡಾಡಬೇಕು ಅನ್ನೋದಾದ್ರೆ ಇಲ್ಲಿ ಹೇಳ್ತಾರೆ ನೋಡಿ. ದೇವರ ಮನುಷ್ಯನಾದ ಮೋಶೆಯ ಪ್ರಾರ್ಥನೆ. ಹಲ್ಲೆಲೂಯಾ. ದೇವ್ರ ಮಕ್ಕಳ ಅನ್ಸ್ಕೊಳ್ಳಲಿಕ್ಕೆ ಒಂದು ಹರತೆ ಬೇಕು, ಘನತೆ ಬೇಕು, ಯೋಗ್ಯತೆ ಬೇಕು. ಯೇಸು ಸ್ವಾಮಿ ದೀಕ್ಷೆ ತೆಗೆದುಕೊಳ್ಳಲಿ, ಈತನು ನನ್ನ ಮಗನು, ಈತನ ಮಾತುಗಳನ್ನು ನೀವು ಕೇಳಿರಿ ಎಂಬುದಾಗಿ ದೇವರು ಹೇಳ್ಬೇಕಾದ್ರೆ ಮಕ್ಕಳ. ಮೋಶೆಗೆ ಇಷ್ಟು ವಾಕ್ಯ ಹೇಳ್ತದೆ, ದೇವರ ಮನುಷ್ಯನಾದ ಮೋಶೆಯ ಪ್ರಾರ್ಥನೆ. ಸ್ತೋತ್ರ. ಇದು ಸಾಧಾರಣವಾದ ಹೆಡ್ಲೈನ್ ಅಲ್ಲ, ಟೈಟ್ಲು ಅಲ್ಲ. ನಾವು ದೇವ್ರ ಮಕ್ಕಳು ಅನ್ಸ್ಕೊಳ್ಳಲಿಕ್ಕೆ ಅರ್ಹತೆ ಇದೆ. ನಾನು ಆತನ ಆಜ್ಞೆ ಕಿವಿಗೊಟ್ಟಿದ್ದೀನಾ? ಆತನ ಆಜ್ಞೆ ಒಂದೊಂದು ಮೀರಿ ನಡ್ಕೊಂಡಿದ್ದೀನಾ? ಅದಕ್ಕೆ ಯೋಗ್ಯನಾಗಿದ್ದರೆ ನಾವು ದೇವ್ರ ಮಕ್ಕಳಾಗಿ ಅನ್ಸ್ಕೊಳ್ಳೋಕೆ ಸಾಧ್ಯ.
ಹಲ್ಲೆಲೂಯಾ. ಅಯ್ಯೋಗಿ ಹೋಗಿ ಪಾಪದಲ್ಲಿ ತೊಡಗಿ ನಾನು ದೇವ್ರ ಮಗ ಅನ್ಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ, ದೇವರು ಒಪ್ಪಲ್ಲ. ನಾವು ಹೇಳ್ಕೋಬೋದು ನಾವು ದೇವ್ರ ಮಗ ಅಂತ, ಆದರೆ ದೇವರು ಒಪ್ಪುವಂಥ ಕೆಲಸನ ಇಲ್ಲಿ ಹೇಳ್ತದೆ ವಾಕ್ಯ. ದೇವರು ಮನುಷ್ಯನಾದ ಮೋಶೆಯ ಪ್ರಾರ್ಥನೆ ಎಂಥದ್ದು ಅಂತ ಗೀತ ಓದಿ ಸ್ತೋತ್ರ. ಕರ್ತನೇ, ತಲತಲಾಂತರಗಳಿಂದಲೂ ನಮ್ಮ ವಾಸಸ್ಥಾನವು ನೀನೇ. ನೋಡಿ ದೇವ್ರ ಮಕ್ಕಳ, ಕರ್ತನೆ ತಲಾಂತರಗಳು ಅಂದ್ರೆ ಯುಗ ಯುಗಾಂತರಗಳಲ್ಲೂ ಯಾವಾಗಲೂ ನಮ್ಮ ವಾಸಸ್ಥಾನವು ನೀನೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಒಡಂಬಡಿಕೆ ಮಾಡಿಕೊಳ್ಳಿ ದೇವ್ರ ಮಕ್ಕಳ ಸ್ತೋತ್ರ. ನನ್ನ ಜೀವಮಾನವೆಲ್ಲ ನನ್ನ ದೇವರೇ, ಯೇಸುವೆ, ಕರ್ತನೆ, ಪವಿತ್ರಾತ್ಮ ನಿನ್ನನ್ನೇ ಆರಾಧಿಸುತ್ತಾನೆ ಎಂಬುದಾಗಿ ಒಡಂಬಡಿಕೆ ಮಾಡಿಕೊಳ್ಳಿದ್ದೇವೆ ಮಕ್ಕಳ. ಇಲ್ಲಿ ಅದನ್ನು ಹೇಳ್ತಾನೆ ಮೋಶೆ, ಕರ್ತನೆ ತಲಾಂತರಗಳಿಂದಲೂ ನಮ್ಮ ವಾಸಸ್ಥಾನವು ನೀನೇ. ಓದಿ. ಬೆಟ್ಟಗಳು ಉಂಟಾಗುವುದಕ್ಕಿಂತ ಬೆಟ್ಟಗಳು ಸೃಷ್ಟಿಯಾಗಿಲ್ಲವೇ, ಉಂಟಾಗುವುದಕ್ಕಿಂತ ಭೂಮಿಯು ಅದರ ದೇಶಗಳು ನಿರ್ಮಾಣವಾಗುವುದಕ್ಕಿಂತ ಭೂಮಿಯು ಅದರ ದೇಶಗಳು ಇನ್ನು ಸೃಷ್ಟಿನೇ ಆಗಿಲ್ಲ, ಜನರೇ ಬೆಳೆದಿಲ್ಲ, ಆಗಲೇ ನಿರ್ಮಾಣವಾಗುವುದಕ್ಕಿಂತ ಮುಂಚಿನಿಂದ ಯುಗ ಯುಗಾಂತರಗಳಲ್ಲಿಯೂ ನೀನೇ ದೇವರು. ಹಲ್ಲೆಲೂಯಾ. ಯುಗ ಯುಗಾಂತರಗಳು, ಹಲ್ಲೆಲೂಯಾ. ಯುಗ ಯುಗವಾಗಿ ಇವೆಲ್ಲ ಲೋಕ 2026 2027 ಹಿಂಗೆ ಬಂದು ಹೋದ್ರು ಸಹ ನೀನೇ ನನ್ನ ದೇವರು ಎಂಬುದಾಗಿ ಮೋಶೆ ಹೇಳ್ತಾ ಇದ್ದಾನೆ. ಸ್ತೋತ್ರ. ಹಲ್ಲೆಲೂಯಾ. ನೀನೆನ್ನ ದೇವರು. ಮನುಷ್ಯರೇ, ಕೇಳಿಸ್ಕೊಳ್ಳಿ ವಾಕ್ಯಗಳನ್ನ, ಮನುಷ್ಯರೇ ಸಾಯಿರಿ ಎಂದು ಆಜ್ಞಾಪಿಸಿ. ಕೇಳಿಸ್ಕೊಳ್ಳಿ, ಜೀವ ಯಾರ ಕೈಲಿರ್ತದೆ? ದೇವರ ಕೈಲಿರ್ತದೆ. ನಾನು ತಪ್ಪು ಮಾಡಿದಾಗಲೂ ದೇವ್ರ ಕೈಲಿ ಇರ್ತದ? ನಾನು ಮೋಸ ಮಾಡಿದಾಗಲೂ ನನ್ನ ದೇವ್ರ ಕೈಲಿ ಇರ್ತದ? ನಾನು ವ್ಯಭಿಚಾರ ಮಾಡುವಾಗಲೂ ನನ್ನ ದೇವ್ರ ಕೈಲಿ ಇರ್ತದ? ನಾನು ಅಕ್ರಮದ ಕೈ ಎತ್ತಿದಾಗೂ ದೇವ್ರ ಕೈಲಿ ಇರ್ತದ? ಹಲ್ಲೆಲೂಯಾ. ಯಾರ ಕೈಲಿ ಇರ್ತದ ಹಾಗಾದ್ರೆ? ಹಲ್ಲೆಲೂಯಾ. ನಾವು ತಿಳ್ಕೋಬೇಕು ದೇವ್ರ ಮಕ್ಕಳ, ದೇವರು ಪಾಪ ಮಾಡುವಾಗ ನಮ್ಮ ಸಂಗಡ ಇರ್ತಾನೆ, ಮೋಸ ಮಾಡುವಾಗ ನಮ್ಮ ಸಂಗಡ ಇರ್ತಾನೆ ಅನ್ನೋದಕ್ಕೆ ಸಾಧ್ಯವಿಲ್ಲ. ಮೊನ್ನೆ ಟಿವಿಗಳು ನೋಡಿದ್ರೆ ಮಕ್ಕಳ ಸ್ತೋತ್ರ, 7 ಜನ ಮಕ್ಕಳು ದಾರುಣ್ಯವಾಗಿ ನಾಶವಾಗಿ ಹೋಗಿದ್ದಾರೆ. ಹಲ್ಲೆಲೂಯಾ. ಮೋದು ಮಸ್ತಿ ಅನ್ನೋದರಲ್ಲಿ ತೊಡಗಿ ಇವತ್ತಿನಗಳಲ್ಲಿ ಪ್ರಪಂಚದಲ್ಲಿ ಮುಂಜಾನೆ 7 ವರ್ಷದಿಗೆ ಸಾವು ನೋವುಗಳನ್ನ ನಾವು ಕಾಣ್ತಾ ಇದ್ದೀವಿ ಮಕ್ಕಳ ಸ್ತೋತ್ರ. ಹಲ್ಲೆಲೂಯಾ. ಹಾಗಿರ್ಬೇಕಾದ್ರೆ ದೇವ್ರ ಮಕ್ಕಳ, ದೇವ್ರು ಹೇಳ್ತಾನೆ ಮನುಷ್ಯರೇ ಸಾಯಿರಿ ಅಂದರೆ ಆಜ್ಞಾಪಿಸಿ ಅವ್ರನ್ನು ಪುನಃ ಮಣ್ಣಿಗೆ ಸೇರಿಸುತ್ತಿ. ದೇವರ ಕೈಲಿದೆ. ದೇವ್ರ ಮಕ್ಕಳು ನೋಡಿ, ಸಂಹಾರ ದೂತನ್ನು ಅಪ್ಪಣೆ ಕೊಟ್ಟಿದ್ದು ಯಾರು? ದೇವ್ರೇ. ಯಾಕೆ? ಹಲ್ಲೆಲೂಯಾ. ಇಸ್ರೇಲರನ್ನು ಕಾನಾನ್ ದೇಶಕ್ಕೆ ಹೋಗೋದಕ್ಕಿಂತ ಮುಂಚೆ ಆ ಐಗುಪ್ತ ದೇಶದಲ್ಲಿರುವಂತಹ ಆ ಸೈನಿಕ, ಆ ಜನರ ಚೊಚ್ಚಲ ಮಕ್ಕಳ ಸಂಹರಿಸಲಿಕ್ಕೆ ಮರಣ ದೂತನಿಗೆ ದೇವರು ಅಪ್ಪಣೆ ಕೊಡ್ತಾನೆ. ಹಲ್ಲೆಲೂಯಾ. ದೇವರು ಹೇಳಿದ ಪ್ರಕಾರ ಈ ಲೋಕದಲ್ಲಿ ಆ ಕಾರ್ಯಗಳು ನಡೆಯಲ್ಪಡ್ತದೆ. ಒಪ್ಪುದ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೂರ್ಯನೇ ಮುಳುಗಂದ್ರೆ ಮುಳುಗ್ತಾನೆ, ಚಂದ್ರನೇ ಬಾ ಅಂದ್ರೆ ಬರ್ತಾನೆ, ಬೆಟ್ಟ ಗುಡ್ಡಗಳೇ ಭೂಕಂಪ ಉಂಟಾಗ್ತದೆ ಸ್ತೋತ್ರ. ಸಮುದ್ರವೇ ಪ್ರವಾಹ ಬರಲಿ ಅಂತಂದ್ರೆ ಬರ್ತದೆ ಸ್ತೋತ್ರ. ಎಲ್ಲ ಆತನ ಕೈ ಕೆಲಸವಾಗಿರುವಾಗ ಮನುಷ್ಯನ ಸೃಷ್ಟಿ ಮಾಡೋದಾಗಾದ್ರೆ ಯಾರು? ದೇವ್ರೆ. ಆತನ ಕೈಯಲ್ಲಿ ನಾವು ಇದ್ದೀವಿ ಮಕ್ಕಳ, ಆತನ ಕಂಟ್ರೋಲ್ ನಾವು ಇದ್ದೀವಿ. ಕೇಳಿಸ್ಕೊಳ್ಳಿ ಸಂಭ್ರಮನ. ಹಲ್ಲೆಲೂಯಾ. ನಾವು ಆತನ ಕಂಟ್ರೋಲ್ಗಿರ್ಬೇಕಾದ್ರೆ ನಾವು ಏನು ಅನ್ನೋದನ್ನು ಕೇಳಿಸ್ಕೊಳ್ಳಿ. ಮನುಷ್ಯರೇ ಸಾಯಿರಿ ಎಂದು ಆಜ್ಞಾಪಿಸಿದರೆ ಪುನಃ ಅವರು ಮಣ್ಣಿಗೆ ಸೇರಿಸುತ್ತಿ. 1000 ವರ್ಷಗಳು ಇನ್ನ ದೃಷ್ಟಿಯಲ್ಲಿ ಹೆಂಗಿದೆ ಅಂತ ಹೇಳ್ತದೆ, ನೆನ್ನೆಯ ಜಾವದಲ್ಲಿ ಅಂತ ಹೇಳ್ತದೆ. ನೋಡಿ, ಪೇತ್ರ ಪತ್ರಿಕೆ ಹೇಳ್ತದೆ, 1 ವರ್ಷ ದೇವರಿಗೆ 1000 ವರ್ಷ ಎಷ್ಟು ವರ್ಷಕ್ಕೆ ಸಮ? 1 ದಿವಸಕ್ಕೆ ಸಮನವಾಗಿದೆ. 1000 ವರ್ಷಗಳು 1 ದಿವಸಕ್ಕೆ ಸಮನಾಗಿದ್ದೇನೆ. ಅದೇ 1000 ವರ್ಷಗಳು ಏನ್ ಹೇಳ್ತೀವಿ? 1 ದಿನಗಳು ಆತನ ಕೈಲಿ 1000 ವರ್ಷಗಳಾಗಿ ನಿಂತ್ಕೊಳ್ತದೆ. ಸ್ತೋತ್ರ. ನಾವು ಅರ್ಥ ಮಾಡ್ಕೋತೀವಿ ಮಕ್ಕಳ, ನಮ್ಮನ್ನ ದೇವರು ಆಯುಷ್ ಕೊಟ್ಟಿದ್ದಾನಂತಂದ್ರೆ ನಾವು ಏನು ಕೆಲಸ ಮಾಡ್ಬೇಕು, ನಾವು ಯಾವ ರೀತಿ ಇರಬೇಕು ಎಂಬುದಕ್ಕೆ ಹೇಳ್ತದೆ. ಸ್ತೋತ್ರ. 1000 ವರ್ಷಗಳು ನಿನ್ನ ದೃಷ್ಟಿಯಲ್ಲಿ ಗತಿಸಿ ಹೋದ ನಿನ್ನೆಯ ದಿನದಂತೆ ರಾತ್ರಿ ಜಾವದಂತೆ ಇದೆ. ಬೆಳೆ ಕರೆಯುವಷ್ಟೇ ಆಗಿರುವಂತ ಆ ದಿನಗಳಾಗಿರ್ತದೆ ದೇವ್ರ ಮಕ್ಕಳ. ಆ ದಿನಗಳಲ್ಲಿ ನಮ್ಮ ಆಯುಷ್ಯ ಕಾಲಗಳ ಬರೋಕ್ಕಿಂತ ಮುಂಚೆ ದೇವರು ಆ ಆದಿಕಾಂಡದಲ್ಲಿದ್ದಂಥ ಆಯುಷ್ಯಗಳಿಗೆ 990 ವರ್ಷಗಳ ಬದುಕಿದ್ದಾರೆ.
1000 ವರ್ಷಗಳ ತನಕ ಬದುಕಿರೋರು ಇದ್ದಾರೆ. ನಮ್ಮ ದೇವ್ರ ಮಕ್ಕಳ ಕೇಳಿಸ್ಕೊಳ್ಳಿ, ನಮ್ಗೆ ಯಾಕೆ ಈಗ ಬರೀ 70, 25, 30, 40, 50, 60 ಹಿಂಗೆ ಹೋಗ್ತಾ ಇದೆ ಅಂತಂದ್ರೆ ನಾವು ಮಾಡೋ ಪಾಪಗಳ ನಿಮಿತ್ತ, ನಾವು ಮಾಡೋ ಮೋಸ ಕೃತ್ಯಗಳ ನಿಮಿತ್ತ, ನಾವು ದೇವರಿಗೆ ವಿರುದ್ಧವಾಗಿ ಪಾಪಗಳ ಹೆಚ್ಚಾಗಿ ಮಾಡಿದ್ರಿಂದ ನಮ್ಮ ಆಯುಷ್ಯ ಕಠಿಣವಾಗಿ ಕಡಿಮೆ ಆಗ್ತಾ ಹೋಗ್ತಾ ಇದೆ ದೇವ್ರ ಮಕ್ಕಳ. ಹಲ್ಲೆಲೂಯಾ. ಮೋಜು ಮಸ್ತಿ ಭಯ ಇಲ್ಲದೆ, ದೇವರ ಭಯ ಇಲ್ಲದೆ, ಭಕ್ತಿ ಇಲ್ಲದೆ ಜೀವಿಸುವುದಾಗ ನಮ್ಮ ಆಯುಷ್ಕಾಲು ಸ್ವಲ್ಪ ಕೊಟ್ಟಿದ್ದರು. ಅದ್ರಲ್ಲಿ ನಾವು ಎಷ್ಟು ಇರಬೇಕು, ಯೋಗ್ಯರಾಗಿ ಕಾಪಾಡ್ಕೋಬೇಕು, ನಮಗೆ ಭಯ ಭಕ್ತಿ ಬರಬೇಕು. ಹಲ್ಲೆಲೂಯಾ. ಅದಕ್ಕೆ ಮೋಶೆ ಹೇಳ್ತಾನೆ, ನೀನು ಮನುಷ್ಯರನ್ನು ಪ್ರವಾಹದಿಂದ ಬಡ್ಕೊಂಡು ಹೋಗುತ್ತಿ. ಹಲ್ಲೆಲೂಯಾ. ಯಾವ ಇರೋದ್ರಲ್ಲಿ ಹಲ್ಲೆಲೂಯಾ ಸ್ತೋತ್ರ. ಸಮುದ್ರದಲ್ಲಿ ಬಿದ್ದು ಸತ್ರು ಅಂತ ಹೇಳ್ತೀವಿ, ಪ್ರವಾಹದಲ್ಲಿ ನಶಿಸಿ ಹೋದ್ರು ಅಂತ ಹೇಳ್ತೀವಿ ಸ್ತೋತ್ರ. ಅಪಘಾತದಲ್ಲಿ ನಾಶವಾದ್ರು ಅಂತ ಹೇಳ್ತೀವಿ, 50 ಜನ ಹೋದ್ರು, 100 ಜನ ಹೋದ್ರು ಅಂತ ಹೇಳ್ತೀವಿ ಸ್ತೋತ್ರ. ನಿಲ್ದ ವಿಮಾನದಲ್ಲಿ ಪತನವಾಯಿತು, ಅಲ್ಲಿ ಎಲ್ಲರೂ 6 ಜನ ಸತ್ತು ಹೋದ್ರು ಅಂತ ಹೇಳ್ತೀವಿ. ನ್ಯೂಸ್ಗಳು ಕ್ರಿಯೇಟ್ ಆಗ್ತವೆ ಅಂತ ಹೇಳಿದ್ರು ಮಕ್ಕಳ. ನಾವು ಮಾಡೋ ಪಾಪಗಳ ನಿಮಿತ್ತ ನಾವು ಈ ಭೂಮಿ ಮೇಲೆ ಹುಟ್ಟಿದ್ದೇವೆ ಅಂದಮೇಲೆ ಒಳ್ಳೆ ಕೆಲಸ ಮಾಡಲಿಕ್ಕೆ ಇಷ್ಟಪಡೋರಾಗಿರಬೇಕು. ಹಲ್ಲೆಲೂಯಾ. ಅದಕ್ಕೆ ಹೇಳ್ತದೆ ನೋಡಿ, ನೀನು ಮನುಷ್ಯರ ಪಾವದಿಂದ ಬಡ್ಕೊಂಡು ಹೋಗುತ್ತಿ, ಅವರು ನಿದ್ರೆಗೆ ಸಮಾನರೇ. ಬೆಳಗ್ಗೆ ಹೇಳಿ ಸಂಜೆ ಹೊತ್ತಿಗೆ ಇರೋದೇ ಹೋಗಿರ್ತೀವಿ, ಗದ್ದಿಸಿ ಹೋಗಿರ್ತೀವಿ, ನೆನ್ನೆ ಮಾತಾಡೋದು ಇವತ್ತು ಇಲ್ಲದೆ ಹೋಗೋರಾಗಿರ್ತೀವಿ ಅನಿಸ್ತೋದ್ರ. ಹಲ್ಲೆಲೂಯಾ. ಮನೆಯಲ್ಲಿ ನೋಡ್ಬೇಕಾದ್ರೆ, ಟಿ.ವಿ ನೋಡ್ಬೇಕಾದ್ರೆ ಅನಿಸ್ತೋದ್ರ. ಮಗನ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗೋ ಸಮಯದಲ್ಲಿ ಅವನು ಮಶಾನ ದಾರಿಗೆ ಸೇರಿದ್ದಾನೆ. ಹಲ್ಲೆಲೂಯಾ. ಯಾವತ್ತು ದೇವ್ರ ಮಕ್ಕಳು ಕೇಳಿಸ್ಕೊಳ್ಳಿ, ಇವತ್ತಿದ್ದರು ನಾಳೆ ಇಲ್ಲದೆ ಹೋಗೋರಾಗಿರ್ತೀವಿ. ನಾವು ಅದಕ್ಕೋಸ್ಕರ ಭಯ ಭಕ್ತಿ ನಮ್ಮಲ್ಲಿರಬೇಕು. ಯಾರಲ್ಲಿ? ಮನುಷ್ಯನ ಮೇಲಲ್ಲ. ವಿಜಾಡಸ ಪವರ್ ಇಸ್ ಲೀಡ್ ಅ ಹೋರ್ ಆಮೇಲೆ ಕಾವಾರ ಅನಿಸಿದ್ರ ನಾವು ಪರಲೋಕ ದೇವರ ಮೇಲೆ ಭಯ ಭಕ್ತಿದ ನಿಂತ್ಕೋಬೇಕು ದೇವ್ರ ಮಕ್ಕಳ. ಏನೇ ಕೆಲಸ ಮಾಡಬೇಕಾದ್ರೂ ದೇವರ ಭಯ ನಮ್ಮಲ್ಲಿರಬೇಕು, ಭಕ್ತಿ ನಮ್ಮಲ್ಲಿರಬೇಕು. ನಾವು ದೇವರಿಗೆ ಅಂಜೂರಾಗಿರ್ಬೇಕು, ಮನುಷ್ಯರನ್ನಲ್ಲ. ಹಲ್ಲೆಲೂಯಾ. ಅದಕ್ಕೆ ಹೇಳ್ತಾರೆ ದೇವ್ರ ಮಕ್ಕಳು ನೋಡಿ, ಒತ್ತಾರೆ ಹುಲ್ಲು, ಒತ್ತಾರೆ ಅವರು ಒತ್ತಾರೆಯಲ್ಲಿ ಚಿಗುರುವ ಹುಲ್ಲಿನಂತಿದ್ದಾರೆ. ಒತ್ತಾರೆ ಚಿಗುರ್ತದ ಹುಲ್ಲು, ಸಂಜೆ ಹೊತ್ತಿಗೆ ಅದೇನಾಗುತ್ತದೆ, ಒಣಗಿ ಬೇನಿದು ಬಾಡಿ ಹೋಗ್ತದೆ. ಇವತ್ತ ಒಬ್ಬ ರೈತ ತರಕಾರಿ ಕುಯ್ದಿರ್ತಾನೆ ತಿಳ್ಕೊಳ್ಳಿ, ಗಿಡನಾಗಲಿ ತರಕಾರಿಗಳನ್ನಾಗಲಿ, ಅವು ಚೆನ್ನಾಗಿದ್ದು ತೆಗಿಬೇಕು, ಫಳಫಳನೆ ಹೊಡಿತಿರ್ತವೆ. ಬಿಸಿಲಿಗೆ ಏನಾಗ್ತವೆ, ಒಣಗಿ ಹೋಗಿರ್ತವೆ. ಇದು ನಿನ್ನೆ ಮೊನ್ನೆದು ಹಳಸೋಗಿರೋದು, ಕೊಳ್ತಿರೋದು ನಂಗೆ ಕಾಣ್ತದೆ ಮಿಸ್ತೋತ್ರ. ಹಲ್ಲೆಲೂಯಾ. ಇಂಥ ಕಾಲಘಟ್ಟದಲ್ಲಿ ದೇವ್ರ ಮಕ್ಕಳು ನಾವಿದೆ ಮಿಸ್ತೋತ್ರ. ಮೋಶೆ ಅದನ್ನೇ ಕೇಳ್ತಾ ಇದ್ದಾನೆ ಮಿಸ್ತೋತ್ರ. ಹಲ್ಲೆಲೂಯಾ. ಇದು ಮೋಶೆಯ ಪ್ರಾರ್ಥನೆ, ಇನ್ಯಾರ ಪ್ರಾರ್ಥನೆಯೂ ಅಲ್ಲ ಮಿಸ್ತೋತ್ರ. ಹಲ್ಲೆಲೂಯಾ. ಅವ್ರು ನಿದ್ರೆಗೆ ಸಮಾನರೇ, ಅವ್ರು ಒತ್ತಾರೆ ಚಿಗುರೋ ಹುಲ್ಲಿನಂತೆ ಸಂಜೆ ಹೊತ್ತಿಗೆ ಏನಿದೆ, ಒತ್ತಾರೆ ಚಿಗುರೋ ಹುಲ್ಲಾಗಿದ್ದು ಸಂಜೆ ಹೊತ್ತಿಗೆ ಏನಾಗಿದ್ದಾರೆ, ಸಂಜೆಯಲ್ಲಿ ಉದಯದಲ್ಲಿ ಬೆಳೆದು ಬಿಡುತ್ತದೆ, ಸಂಜೆ ಹೊತ್ತಿಗೆ ಕುಯ್ದಾಕ್ಬಿಡ್ತದೆ. ಮನುಷ್ಯನ ಆಯುಸ್ಸು ಅಷ್ಟೇ ಮಕ್ಕಳ. ನಾವು ಅಹಂಕಾರದಲ್ಲೂ, ಗರ್ವದಲ್ಲೂ, ಮೋಸದಲ್ಲೂ, ಅನ್ಯದಲ್ಲೂ, ಕಾಪಾಡದಲ್ಲೂ ಒಬ್ಬನು ತುಣಿದು ಬದುಕ್ತೀನಿ, ಅವನ ಆಸ್ತಿ, ಅವನ ಅಂತಸ್ತು, ಅವನದೆಲ್ಲವನ್ನು ಕಿತ್ಕೊಳ್ತೀನಿ ಅಲ್ಲ ದೇವ ಮಕ್ಕಳ. ನಾವು ನೀತಿ ನ್ಯಾಯದಿಂದ ಬದುಕುರಾಗಿರ್ಬೇಕು, ಸಮಾಧಾನ ಉಳ್ಳರಾಗಿ ದೇವ್ರ ಭಯಭಕ್ತಿಯಿಂದ ನಾವು ಜೀವಿಸಬೇಕು. ಹಲ್ಲೆಲೂಯಾ. ಯೋಸೇಫ, ನಾವು ಅರ್ಥ ಮಾಡ್ಕೋಬೇಕು ದೇವ ಮಕ್ಕಳ ಮಿಸ್ತೋತ್ರ. ನಾವು ಯಾರಿಗೆ ಭಯ ಪಡಬೇಕು, ನಾವು ಯಾರಿಗೆ ಭಯ ಎದುರಬೇಕು ಎಂಬುದಾಗಿ ಹೇಳ್ತದೆ. ಕೆಳಗೋದಿ ಮಿಸ್ತೋತ್ರ, ಗೀತೆ ಕೆಳಗೋದಿ. ನಿನ್ನ ಕೋಪದಿಂದ ಇಲ್ಲವಾದೆವು. ನೋಡಿ ಕೇಳಿಸ್ಕೊಳ್ಳಿದ್ರಿ ಮಕ್ಕಳು, ನಿನ್ನ ಕೋಪ ದೇವ್ರ ಕೋಪದು ಯಾರು ಉಳಿಕಾಗುತ್ತಾ? ಆ ಭಯ ನಮ್ಮಲ್ಲಿರ್ಬೇಕು. ಸುಮ್ಮನೆ ನನ್ನ ಭಯ ಭಕ್ತಿದೆ ಅಂತೇಳಿ ಬರೀ ಹೆಚ್ಚಾದ ಪಾಪಗಳನ್ನ ನಾವು ಮಾಡ್ತಾ ಹೋಗ್ತಿದ್ದೀವಿ ದೇವ್ರ ಮಕ್ಕಳ. ನಂಗೆ ದೇವ್ರ ಭಯ ಬೇಕು ಅಂತ ಕೇಳ್ತೀವಿ, ಮತ್ತೆ ಹೆಚ್ಚಾದ ಪಾಪಗಳು ಹೋಗ್ತಾ ಇದ್ದೀವಿ. ಹಲ್ಲೆಲೂಯಾ. ಇವತ್ತು ಆರಾಧನೆ, ನಾನು ಹಿಂಗಿರ್ಬೇಕು ದೇವ್ರದ್ದು ಒಡಂಬಡಿಕೆ ಮಾಡ್ಕೊತೀವಿ, ಆ ಒಡಂಬಡಿಕೆ ಮೀರಿ ಹೋಗ್ತೀವಿ. ಹಲ್ಲೆಲೂಯಾ. ನಾವು ಒಡಂಬಡಿಕೆ ಮಾಡ್ಕೊಳ್ಳೋದು ಮನುಷ್ಯರೊಂದಿಗೆ ಅಲ್ಲ, ಪರಲೋಕ ದೇವರೊಂದಿಗೆ. ನಾನು ಹಿಂಗಿರ್ಬೇಕು ದೇವ್ರೆ, ನನ್ನ ಆಯುಷ್ ಕಾಲದಲ್ಲಿ ನಿನಗೆ ಯೋಗ್ಯನಾಗಿ ನಿಲ್ಲಬೇಕು, ಒಂದು ದಿನ ನೀನು ತಪ್ಪು ಮಾಡದಂತೆ ದೇವ್ರೆ ನಡ್ಕೋಬೇಕು ಎಂಬುದಾಗಿ ಜೀವಿಸ್ಬೇಕು ದೇವ್ರ ಮಕ್ಕಳ. ನೀನು ಹಿಂಗೆ ದೇವ್ರು ಕೇಳ್ತಿಲ್ಲ, ನೀನು ದೇವ್ರ ಕಡೆ ತಿರ್ಕೊಂಡ, ಬದಲಾದ, ಮಾನಸದ್ರ ಒಂದ, ಸ್ಥಿರ ಒಂದ, ಹಾಗಂತ ತಿಳ್ಕೊಳ್ಳಿ, ಕೇಳಿಸ್ಕೊಳ್ಳಿ. ಅವಾಗಿಂದ ಸ್ಟಾರ್ಟ್ ಆಗ್ತದೆ ಲೆಕ್ಕ ದೇವ್ರ ಮಕ್ಕಳ ಮಿಸ್ತೋತ್ರ. ನೀವು ಕರ್ತನ ಸನ್ನಿಧಾನದಲ್ಲಿ ಯೋಗ್ಯರಾಗಿ ಪರಿಶುದ್ಧರಾಗಿ ಜೀವಿಸುವಾಗ ನಮ್ಮ ಕರ್ತನು ಆಗ ನಿಮ್ಮ ಆಯುಷ್ ಕಾಲವನ್ನು ಗುರುತುಪಡಿಸ್ತಾನೆ, ಇಂದಿನ ಆಯುಷ್ಯನು ಸಹ ಲೆಕ್ಕಿಟ್ಟಿರ್ತಾನೆ. ನೀವು ಮಾಡಿದ ಪಾಪಗಳು ಲೆಕ್ಕಕ್ಕೆ ಕಾಣ್ತಾ ತೋರಿಸ್ತಾನೆ ಮಿಸ್ತೋತ್ರ. ಅದಕ್ಕೆ ಕೆಳಗಡೆ ಓದೋದಾದ್ರೆ, ನಿನ್ನ ದ್ರೌಧದಿಂದ ತಲ್ಲಣಗೊಳ್ತವೆ. ನಾವು ದೇವರಿಗೆ ವಿರುದ್ಧವಾಗಿ ಎದ್ದು ನಿಂತಾಗ ನಮ್ಮ ಮೇಲೆ ದೇವರು ಆಕ್ರೋಶಗೊಳ್ತಾನೆ. ಹಲ್ಲೆಲೂಯಾ. ರೋಷಗೊಳ್ತಾನೆ. ನಾವು ಅದ್ರ ಭಯ ಭಕ್ತಿನೇ ಇಲ್ಲ ದೇವ ಮಕ್ಕಳು ಈ ಪ್ರಪಂಚದಲ್ಲಿ.
ಹಲ್ಲೆಲೂಯಾ. ಇವತ್ತು ಇಲ್ಲೇ ಹೋಗಿ ದೇವ್ರ ಮಕ್ಕಳು ಕೇಳಿಸ್ಕೊಳ್ಳಿ ಸ್ತೋತ್ರ. ಯಾವುದು ಟೆಂಪಲಿಗೆ ಹೋದು, ಇನ್ಯಾವುದು ಜಾಗಕ್ಕೆ ಹೋದು, ಇನ್ನೊಂದು ಪ್ರವಾಹಕ್ಕೆ ಹೋದು, ಅಲ್ಲಿ ಸತ್ರು ಇಲ್ಲಿ ಸತ್ರು ಅಂತ ಹೇಳ್ತೀವಿ. ಯಾಕೆ? ಅದು ಹುಡುಕಿದೀವಾ? ಏನಕ್ಕೋಸ್ಕರ ನಾವು ಒಳ್ಳೇದಕ್ಕೆ ಅಂತ ಹೋಗಿದ್ದೀವಿ, ಆ ದೇವ್ರಂತ ಹೋಗಿದ್ದೀವಿ. ಯಾಕೆ ಆಗ್ತಾ ಇದೆ ಅನ್ನೋದನ್ನ ನಾವು ಹುಡುಕ್ತಾ ಇದೀವಾ? ಇಲ್ಲ. ನನ್ನ ತಪ್ಪೇನು? ನನ್ನ ಆಯುಷ್ಕಾಲ ಹೀಗಿತ್ತು, ಈ ಆಯುಷ್ಕಾಲದಲ್ಲಿ ಒಳ್ಳೆ ಕೆಲಸ ಮಾಡಿದ್ದೀನಾ? ನೆನಪಿದೆಯಾ? ಆ ಭಕ್ತಿ ಇದೆಯಾ? ಆ ಭಯ ಇದೆಯಾ? ನಮಗೆ ಯಾವುದೂ ಇಲ್ಲ. ಸ್ತೋತ್ರ. ಈಗಿರ್ಬೇಕಾದ್ರೆ ನಾನು ಕೆಳಗೋದ್ರ ಸ್ತೋತ್ರ. ನಮ್ಮ ದ್ರೋಹಗಳನ್ನು ನಿನ್ನ ಮುಂದೆಯೂ ಕೇಳಿಸ್ಕೊಳ್ಳಿ. ಇದು ಇಂಪಾರ್ಟೆಂಟ್ ವಾಕ್ಯಗಳು. ನನ್ನ ದ್ರೋಹ, ನಾನೇನು ಅನ್ಯಾಯ ಮಾಡಿದ್ದೀನೋ, ಅಕ್ರಮ ಮಾಡಿದ್ದೀನೋ, ಮೋಸ ಮಾಡಿದ್ದೀನೋ, ಅದು ನನ್ನ ದ್ರೋಹ ನಿನ್ನ ಮುಂದೆ ಐ ವಿಲ್ ನೋಡ್ ಅಪ್ಪಾವ ರಮೇಶ್ವರ, ಅದು ದೇವರ ಮುಂದೆ ಕಾಣ್ತಾ ಇರ್ತದೆ. ನಮ್ಮ ಗುಪ್ತ ಪಾಪಗಳನ್ನು ಕೇಳಿಸ್ಕೊಳ್ಳಿ. ಸಾಕು ರಮೇಶ್ವರ. ನಾನು ಯಾರಿಗೂ ತಪ್ಪು ಮಾಡ್ತಿಲ್ಲ, ನಾನು ಕೊಲೆ ಮಾಡೋದು ಯಾರು ಬಂದಿಲ್ಲ, ಮೋಸ ಮಾಡೋದು ಯಾರು ಗೊತ್ತಾಗಲ್ಲ, ಮುಚ್ಚಿಟ್ಟು ಬಂದಿನಿ, ಕಾಣದೇ ಇಟ್ಬಿಟ್ಟಿನಿ, ನಾನು ಹಣ ಕದ್ದಿರೋದು, ಮೋಸ ಮಾಡೋದು, ಅನ್ಯಾಯ ಮಾಡೋದು, ವ್ಯಭಿಚಾರ ಮಾಡೋದು, ವಿಗ್ರಹಾರ್ಧನೆ ಮಾಡೋದು, ಒಳಪಾಪ ಮಾಡುವಂಥ ಕೆಲಸ ನನಗೆ ಏನು ಗೊತ್ತಿಲ್ಲ ಅಂತಂದ್ರೆ ಮೇಲೊಬ್ಬ ಇದ್ದಾನೆ ಸ್ತೋತ್ರ. ಆತನಿಗೆ ಎಲ್ಲವೂ ಕಾಣ್ತಾ ಇದೆ ಸ್ತೋತ್ರ. ಅದಕ್ಕೆ ಹೇಳ್ತದೆ, ಕೇಳಿಸ್ಕೊಳ್ಳಿ ವಾಕ್ಯ ಸ್ತೋತ್ರ. ನೋಡಿ ಹೇಳ್ತದೆ ಸ್ತೋತ್ರ. ಏನು ಹೇಳ್ತದೆ ಸ್ತೋತ್ರ ಅಂದ್ರೆ ನಮ್ಮ ದ್ರೋಹಗಳು ನಿನ್ನ ಮುಂದೆ ಇದೆ, ಕಣ್ಣ ಮುಂದೆನೆ ಕಾಣ್ತಾ ಇರ್ತದೆ ದೇವರಿಗೆ. ಹಲ್ಲೆಲೂಯಾ. ನಾವು ಅದಕ್ಕೆ ಭಯಭಕ್ತಿ ಒಳರಾಗಿರ್ಬೇಕು. ನಾವು ಅದಕ್ಕೆ ಸ್ಥಿರತೆ ಹೊಂದಿರಬೇಕು. ನಾನು ಮಾಡೋ ಕೆಲಸ ನೀಟಾಗಿರ್ಬೇಕು, ನಾನು ದೇವರಿಗೆ ಮೆಚ್ಚಿಸೋನಾಗಿರ್ಬೇಕು, ನಾನು ಯಾವ ಪಾಪಗಳನ್ನ ಮಾಡಬಾರ್ದು ಎಂಬುದಾಗಿ ನಾವು ದೇವರಲ್ಲಿ ಒಡಂಬಡಿಕೆ ಮಾಡ್ಕೋಬೇಕು ದೇವ ಮಕ್ಕಳ. ಹಲ್ಲೆಲೂಯಾ. ಅದಿರ್ತದೆ ನೋಡಿ, ನಮ್ಮ ಗುಪ್ತ ಪಾಪಗಳು, ನಾನು ಯಾರಿಗೆ ಕಾಣದೆ ಮಾಡ್ತಿರೋ ಪಾಪಗಳಿದೆಯಲ್ಲ, ಅದೇ ದೇವ್ರು ನೋಡ್ತಾ ಇಲ್ಲ. ಐ ಲಾರ್ಡ್ಸ್ ಅ ಪವರ್, ಲಾರ್ಡ್ ಇಸ್ ಮೇಲ್ ಲಾರ್ಡ್, ನಾನೇನು ಮಾಡ್ತಾ ಇಲ್ಲ ಅಂತ ನನ್ನ ದೃಷ್ಟಿಗೆ ಕಾಣ್ತದೆ. ಅದಕ್ಕೆ ಬೆಳಗ್ಗೆ ವಾಕ್ಯ ಏನಂತ ಓದಿ, ಮನುಷ್ಯ ದೃಷ್ಟಿಗೆ ಏನ ಕಾಣ್ತದೆ? ಎಲ್ಲವೂ ನೆಟ್ಟಗೆ ಕಾಣ್ತದೆ. ಹಲ್ಲೆಲೂಯಾ. ನಾವು ಮನುಷ್ಯರ ದೃಷ್ಟಿಗೆ ಎಲ್ಲವೂ ನಾನು ಪರ್ಫೆಕ್ಟ್ ಆಗಿದ್ದೀನಿ, ಆರಾಧನೆ ಮಾಡ್ತೀನಿ, ಪ್ರಾರ್ಥನೆ ಮಾಡ್ತೀನಿ, ದೇವ್ರ ವಾಕ್ಯದ ಓದ್ತಿದ್ದೀನಿ, ವಾಕ್ಯದ ಸರಿಯಾಗಿ ನಡ್ಕೊಳ್ತೀನಿ ಅಂದ್ಕೊಳ್ತೀವಿ. ನಾವು ದಾರಿ ತಪ್ಪಿದವರಾಗಿ ಗೊತ್ತಿರೋದಿಲ್ಲ. ಅದಕ್ಕೆ ಹೇಳ್ತಿದ್ದ ದೇವ್ರ ಮಕ್ಕಳು ಕೇಳಿಸ್ಕೊಳ್ಳಿ, ನಮ್ಮ ಗುಪ್ತ ಕಾರ್ಯಗಳು, ಗುಪ್ತ ಪಾಪಗಳಿದಲ್ಲ, ಇದು ಖಂಡಿಸೋ ಮನುಷ್ಯ ಬೇಕು, ಇಂಥ ಸೇವಕರು ಬೇಕಾಗಿರೋ. ಹಲ್ಲೆಲೂಯಾ. ಯಾಕೆಂದ್ರೆ ನಿಮ್ಮ ಗುಪ್ತ ಕಾರ್ಯಗಳನ್ನು ವಹಿಸೋದ ಅಭಿಷೇಕರು ಬೇಕು. ಲಾರ್ಡ್ಸ್ ಆಫ್ ಮಾರ್, ಆಗಲೇ ನಿಮ್ಮನ್ನು ದೇವರು ಪರಲೋಕ ರಾಜ್ಯದಲ್ಲಿ ನಿಮ್ಮ ಸ್ವರವನ್ನು ಆತನ ಕೇಳೋನು. ನಿಮ್ಮ ಪಾಪಗಳು ಬಿಟ್ಟು ಬಂದರೆ ನಿಮ್ಮ ಆಯುಷ್ಯ ಹೆಚ್ಚಿಸುವವನಾಗಿರ್ತಾನೆ ದೇವರು. ಹಲ್ಲೆಲೂಯಾ. ನಿಮ್ಮ ಒಳ ಪಾಪಗಳನ್ನ ಮುಚ್ಚಿಡ್ಕೊಂಡು ನಾನು ಪರ್ಫೆಕ್ಟ್ ಆಗಿರೋ ನಾನು ಬರೀ ತೋರಿಸ್ಕೊಂಡಿರೋದಾದ್ರೆ ದೇವರು ನೋಡ್ತಾ ಇರ್ತಾನೆ. ಅದಕ್ಕೆ ಇಸ್ರೇಲರಿಗೆ ನೋಡು ಹೊರ ಪಾಪಗಳನ್ನು, ಅವ್ರ ಗುಪ್ತ ಕಾರ್ಯಗಳು ನೋಡು, ಇದೇ ನನ್ನನ್ನು ಮಾತ್ರ ಅಲ್ಲೆಲ್ಲೇ ಸ್ತೋತ್ರ ಅಂತ ಹೇಳ್ತಾರೆ. ಒಳಗಡೆ ನೋಡಿ ವಿಗ್ರಹಗಳು ಆರಿಸ್ತಾ ಇದ್ದಾರೆ, ನನ್ನ ಕಡೆ ಬೆನ್ನು ಕೊಟ್ಟು ನಿಂತಿದ್ದಾರೆ. ಯಾಕೆ? ಒಳ ಪಾಪಗಳು, ಒಬ್ಬಳ ಗುಪ್ತ ಕಾರ್ಯಗಳು ಇದೆ. ಹಲ್ಲೆಲೂಯಾ. ಈ ಕಾರ್ಯಗಳನ್ನ ಬಿಡಿ ಅಂತ ಹೇಳ್ತಾರೆ ನಮ್ಮ ಸ್ತೋತ್ರ. ಹಲ್ಲೆಲೂಯಾ. ನಮ್ಮ ಆಯುಷ್ಯ ಕಾಲನ್ನ ಹೆಚ್ಚಿಸಬೇಕಾದ್ರೂ ಕಡಿಮೆ ಮಾಡಬೇಕಾದ್ರೂ ಇದೇ ಪಾಪಗಳು. ಒಳ ಪಾಪ ಬಹಳ ಡೇಂಜರ್ ಮಕ್ಕಳ, ದೇವ ಮಕ್ಕಳ ಸ್ತೋತ್ರ. ಈ ಒಳ ಪಾಪ ನಮ್ಮಲ್ಲಿರಬಾರ್ದು, ನಮ್ಮ ಸಭೆಯಲ್ಲಿ ಅದಿರಬಾರ್ದು ದೇವ ಮಕ್ಕಳ ಸ್ತೋತ್ರ. ಯಾಕೆ ಅಂದರೆ ದೇವ್ರ ಮಕ್ಕಳ ವಾಕ್ಯ ಹೇಳ್ತದೆ, ಗುಪ್ತ ಪಾಪಗಳನ್ನು ನನ್ನ ತೇಜೋ ದೃಷ್ಟಿಯಲ್ಲಿ, ತೇಜೋ ಅಂದ್ರೇನು? ಆತನ ಕಣ್ಣಿನ ಮುಂದೆ ಇಟ್ಕೊಂಡಿದ್ದಾನೆ ದೇವರು. ನಾವು ಮಾಡಬಾರ್ದ ಪಾಪಗಳನ್ನು, ಅಕ್ರಮಗಳನ್ನು, ಮೋಸಗಳನ್ನು, ಕೊಲೆಗಳನ್ನು, ಇವತ್ತು ಗಂಡ ಹೆಂಡತಿಯರುಗಳಿಗೆ ಜಗಳಗುಂಟಾಗಿ ಹೆಂಡತಿ ಇನ್ನೊಬ್ಬನ ಇಟ್ಕೊಳ್ಳೋದು, ಗಂಡ ಇನ್ನೊಂದು ಅವ್ನು ಬರೋದಕ್ಕಿಂತ ಮುಂಚೆ ಕಾಣಂತೆ ಮಾಡುವಂಥದ್ದು, ಗಂಡನಿಗೆ ಕಾಣ್ಬಾರ್ದು, ಈ ರೀತಿ ಮರೆಮಚ್ಕೊಂಡಿರ್ಬೋದು. ಪರಲೋಕದವ್ರಿಗೆ ಎಲ್ಲವೂ ಕಾಣ್ತಾ ಇರ್ತದೆ. ನಾನು ಯೇಸು ಅಂತ ಹೇಳ್ಕೊಂಡು ಒಳಗಡೆ ಗಂಧ ಕಡ್ಡಿ ಹೆಚ್ಚು ಉದ್ಗಡೆ ಹೆಚ್ಚಿಕೊಂಡು ದೀಪಾರ್ಚನೆ ಇಟ್ಕೊಂಡು ಅಯ್ಯೋ ಒಂದು ಭಯದ ಬಡ್ಕೊಳ್ತಿರೋದು ಇರೋದಾದ್ರೆ ದೇವರೆಲ್ಲವೂ ನೋಡ್ತಾ ಇರ್ತಾನೆ ಮಕ್ಕಳ ಸ್ತೋತ್ರ. ಹಲ್ಲೆಲೂಯಾ. ಇಂಥ ಕಾರ್ಯಗಳಲ್ಲಿ ನಾವು ತೊಡಗುದಾದ್ರೆ ಮಹಾಪಾಪವು ಘೋರವು ಉಂಟಾಗ್ತದೆ. ಅದಕ್ಕೆ ಹೇಳ್ತದೆ, ಏನು ಹೇಳ್ತದೆ? ನಮ್ಮ ಗುಪ್ತ ಕಾರ್ಯಗಳನ್ನು ನಿನ್ನ ತೇಜೋ ದೃಷ್ಟಿಯಲ್ಲೇ ಇಟ್ಟುಕೊಂಡಿದ್ದಿ ನಿನ್ನ. ಯಾವಾಗ ರೋಷ ಬರ್ತಂತ ಅಂತ ಹೇಳ್ತದೆ ನೋಡಿ ಈ ವಾಕ್ಯ. ಹಲ್ಲೆಲೂಯಾ. ಕೇಳಿಸ್ಕೊಳ್ಳಿ, ನಿನ್ನ ರೋಷದಿಂದ ನಮ್ಮನ್ನು ಕಾಲವೆಲ್ಲ ಸಂದು ಹೋಯಿತು. ಯಾಕೆ ದೇವ್ ಮಕ್ಕಳ ನಾವು ದೇವ್ರಿಗೆ ವಿರುದ್ಧ ಪಾಪ ಮಾಡಬೇಕು? ನಿನ್ನ ಕರೆದಂತ ದೇವ್ರು ಸರ್ವಶಕ್ತನೋ, ಆತನನ್ನೇ ಆರಾಧಿಸ್ತಾ ಇದೆಯೋ, ಆತನನ್ನೇ ಸೇವಿಸ್ತಾ ಇದೆಯೋ, ಅದು ಮನಪೂರ್ವಕವಾಗಿರಲಿ, ಯಥಾರ್ಥವಾಗಿರಲಿ, ಭಯಭಕ್ತಿಯಿಂದ ಕೂಡಿರಲಿ ಸ್ತೋತ್ರ. ಸುಮ್ಮನೆ ಒಳಗೊಂದು ಹೊರಗೊಂದು ನಮ್ಮ ಜೀವಿತ ಇರಬಾರ್ದು. ಅದಕ್ಕೆ ಹೇಳ್ತದೆ, ಎರಡು ಮನಸ್ಸುಳ್ಳವರೇ ನಿಮ್ಮ ಕೈಗಳನ್ನು ಶುಚಿ ಮಾಡಿಕೊಳ್ಳಿರಿ ಎಂಬುದಾಗಿ ಹೇಳ್ತದೆ. ನಮ್ಮಲ್ಲಿ ಎರಡು ಮನಸ್ಸುಳ್ಳವರಾಗಿರ್ಬಾರ್ದು. ಈ ಕಡೆಗೆ ಹೋಗೋಣ ಆ ಕಡೆಗೆ ಹೋಗೋಣ ಒಂದಿಲ್ಲಿರಬಾರ್ದು. ಸ್ಥಿರತೆ. ಕುದುರೆಗೆ ಲಗಮ್ ಕಟ್ಟಬೇಕಾದ್ರು ಯಜಮಾನ್ ತೇರಿಸಿದ ಕಡೆಗೆ ಹೋಗ್ತದೆ ಹೊರತು ಅವನಿಷ್ಟ ಆ ಕುದುರೆ ಕಡೆ ಹೋಗೋದಿಲ್ಲ, ಇಷ್ಟ ಬಂದ ಕಡೆ ಹೋಗೋದಿಲ್ಲ. ನಮ್ಮ ದೇವರ ಆತ್ಮನು ನಮ್ಮೊಳಗಿರೋದಾದ್ರೆ ನಮ್ಮನ್ನು ಅದೇ ರೀತಿ ನಡೆಸ್ಕೊಂಡು ಹೋಗ್ತಾನೆ.
ಹಲ್ಲೆಲೂಯಾ. ನೀ ಸರಿಯಾದ ದಾರಿಯಲ್ಲಿ ನಡಿ ಎಂಬುದಾಗಿ. ಹಲ್ಲೆಲೂಯಾ. ಅದಕ್ಕೆ ಹೇಳ್ತದೆ, ಈಗ ಹೇಳ್ತೇನೆ ದಾವೀದನು ಮೋಶೆಯು, ನಿನ್ನ ರೋಷ ನಮ್ಮನ್ನು ಕಾಲವೆಲ್ಲ ಸಂದು ಹೋಯಿತು, ನಮ್ಮ ವರ್ಷಗಳು ನಿಟ್ಟುಸಿರಂತೆ. ಇವತ್ತು ಹೇಳ್ಕೊಳ್ತೀವಿ ನಾವು ನಾಳೆ ಬದುಕ್ತೋ ಇಲ್ಲೋ, ನಾಳೆ ಜೀವಿಸ್ತೋ ಇಲ್ಲೋ ಎಂಬುದಾಗಿ ನಮ್ಮಲ್ಲಿ ಕಳವಳ, ದುಗುಡ, ಭಯವನ್ನು ಸಹಿತ ಹುಟ್ಟಿಸ್ತಾ ಇದ್ದಾನೆ. ಯಾಕೆ? ನಾವು ಮಾಡಬಾರ್ದು ತಪ್ಪುಗಳನ್ನ ಮಾಡ್ತಾ ಇರೋದ್ರಿಂದ. ಏಕೆಂದರೆ ದೇವ ಮಕ್ಕಳ, ಈ ಪ್ರಪಂಚದಲ್ಲಿ ನಾವು ಒಲೆ ಚಿಗುರೋ ಹುಲ್ಲಾಗಿ ಸಂಜೆ ಬಾಡಿ ಹೋಗ್ಬಿಡ್ತೀವಿ ಸ್ತೋತ್ರ, ಖಂಡಿತವಾಗಿಯೂ. ಆದ್ದರಿಂದ ನಾವು ಭಯಭಕ್ತಿಗಳಾಗಿ ಜೀವಿಸೋಣ ಸ್ತೋತ್ರ. ಹಲ್ಲೆಲೂಯಾ. ಈಗಿನ ಕೆಳಗಡೆ ಹೋದ ಸ್ತೋತ್ರ. ನಮ್ಮ ವರ್ಷಗಳು ನಿಟ್ಟುಸಿರು ತೀರುವುದವು, ನಮ್ಮ ಆಯುಷ್ಕಾಲವು 70 ವರ್ಷ. ಇವತ್ತ 25 1 2 3 4 ಮೊನ್ನೆ ದಿನಗಳಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಬಸ್ಸಲ್ಲಿ ಸಿಕ್ಕಿ ಸತ್ತು ಹೋಗಿದ್ದಾರೆ ಮಕ್ಕಳ. ಹಲ್ಲೆಲೂಯಾ. ನೋಡಿ, ನಮ್ಮ ಮಕ್ಕಳಿಗೆ ಯಾವ ರೀತಿ ಭಯಭಕ್ತಿ ಕಲಿಸ್ಬೇಕು ಅನ್ನೋ ಫಸ್ಟ್ ಕಲೀರಿ. ನಾವು ಸುಮ್ಮನೆ ನಮ್ಮನ್ನು ದೇವ್ರು ಕಾಪಾಡ್ತಾನೆ, ನಾವೇನೇ ಮಾಡಿ ಕಾಪಾಡ್ತಾನೆ ಅದು ತಪ್ಪು. ಏಕೆಂದರೆ ನಾವು ಮಾಡೋ ಪಾಪವು ನಮ್ಮ ಮಕ್ಕಳ ಮೇಲೆ ಬೀಳ್ತದೆ. ಹಲ್ಲೆಲೂಯಾ. ಅದಕ್ಕೆ ಹೇಳ್ತದೆ ನೋಡಿದ್ರೆ ಮಕ್ಕಳ, ನಮ್ಮ ಆಯುಷು 70 ವರ್ಷ, ಬಲ ಹೆಚ್ಚಿದ್ರೆ 80. ಹಲ್ಲೆಲೂಯಾ. ಇವತ್ತ ದೇವ್ರ ಮಕ್ಕಳು ಅರ್ಥ ಮಾಡ್ಕೊಳ್ಳಿ, 100 ವರ್ಷ ಅಲ್ಲ 1000 ವರ್ಷಗಳ ಬದುಕಿರೋದು ಕಾಲಘಟ್ಟ ಇದೆ. ಅದಕ್ಕೆ ಯೆಹೋವನು ಹೇಳ್ತಾನೆ, ಮನುಷ್ಯನ ಆತ್ಮ ಶಾಶ್ವತವಾಗಿ ನೆಲೆಗೊಳ್ಳುವುದಿಲ್ಲ. ಆವಾಗಿಂದ ಸ್ಟಾರ್ಟ್ ಆಯ್ತು ದೇವ್ರ ಮಕ್ಕಳ. ಆಯುಷ್ ಕಾಲವನ್ನು ದೇವ್ರು ಕಡಿಮೆ ಮಾಡ್ಕೊಂಡು ಬಂದ. ದೇವರು ನನ್ನ ಮಕ್ಕಳು ನನ್ನ ಜೊತೆಲಿ ಎಷ್ಟೋ ವರ್ಷಗಳು ಇರಬೇಕು, 1000 ವರ್ಷಗಳ ನನ್ನ ಜೊತೆ ಬದುಕಬೇಕು. ನೋಡಿ, ಬೈಬಲ್ ಎಷ್ಟು ಹೇಳ್ತಾ ಆದಿಕಾಂಡದಲ್ಲಿ 990 ವರ್ಷಗಳ ತನಕ ಬದುಕಿರೋ ಒಬ್ಬ ವ್ಯಕ್ತಿಗಳಿದ್ದಾನೆ. ಸ್ತೋತ್ರ. ಅವುಗಳನ್ನ ನೀವು ಅಧ್ಯಯನ ಮಾಡಿ ಸ್ತೋತ್ರ. ಆ ಅಧ್ಯಯನ ನೋಡುವಾಗ ಈಗ ಯಾಕೆ ಈ ಆಯುಷು ಅಂತಂದರೆ, ನಾವು ಮಾಡಬಾರ್ದ ಪಾಪಗಳಿಂದ, ನಾವು ಮಾಡಿದ ದ್ರೋಹಗಳಿಂದ, ನಾವು ಮಾಡಿದ ಅಕ್ರಮಗಳಿಂದ, ನಾವು ಮಾಡಿದ ಮೋಸದ ಕೃತ್ಯಗಳಿಂದ ನಮ್ಮ ನಮ್ಮ ಆಯುಷುಗಳು ಕ್ಷೀಣವಾಗಿ ಹೋಗುತ್ತದೆ ಸ್ತೋತ್ರ. ಹಲ್ಲೆಲೂಯಾ. ಹೆಚ್ಚಿಗೆ ದೇವ್ರು ಹೇಳ್ತಾನೆ ಸ್ತೋತ್ರ, ನಿನ್ನ ಆಯುಷ್ಕಾಲ ನಿನ್ನಂತೆ ಸಿದ್ಧಪಡಿಸ್ಕೋ ಎಂಬುದಾಗಿ ದೇವ್ರು ಹೇಳಬೇಕಾದ್ರೆ, ಅವನು ಗೋಡೆ ಮರಲಿ ದೇವ್ರೇ ನಾನು ಮಾಡಿದ ನೆನೆಸಿಕೊಳ್ಳಪ್ಪ ಎಂಬುದಾಗಿ ಪ್ರಾರ್ಥಿಸ್ತಾನೆ ಹೆಚ್ಚಿಗೆ. ಆಗ ಯೆಶಾಯನ ಮುಖಾಂತರ ದೇವ್ರು ಹೇಳ್ತಾನೆ, ನಿನ್ನ ಆಯುಷನ್ನು 15ರಷ್ಟು ಹೆಚ್ಚಿಸಿದ್ದೀನಿ ಹೋಗು ಎಂಬುದಾಗಿ. ದೇವ ಮಕ್ಕಳ, ನಮ್ಮ ಆಯುಷ್ಕಾಲದಲ್ಲಿ ನಾವು ತಪ್ಪು ಮಾಡಿದ್ದಾದರೆ ದೇವತ್ರ ಕೇಳೋಣ. ದೇವ ಮಕ್ಕಳ, ನನ್ನ ಆಯುಷ್ಕಾಲದಲ್ಲಿ ದೇವರೇ ನೀನು ಹೆಚ್ಚಿಸೋದಾದರೆ ನಾನು ಎಲ್ಲವನ್ನು ಬದಲಾಯಿಸ್ಕೊಳ್ತೇನಪ್ಪ, ನಾನು ಸ್ಥಿರಪಡಿಸ್ಕೊಳ್ತೇನೆ ಎಂಬುದಾಗಿ ಕೇಳಿಸ್ಕೊಳ್ಳೋಣ. ಯಾಕಂದರೆ ನಮ್ಮ ಆಯುಷ್ಕಾಲ 70, ಬಲ ಹೆಚ್ಚಿದರೆ 80. ಕಷ್ಟ ಸಂಕಟಗಳೇ ಅದರ ಆಡಂಬರ. ನೋಡಿ, ವಯಸ್ಕಾಲ ಬಂದಾಗ ನಾನಾ ಥರದ ಜ್ವರ ಇರೋಕ್ಕಿಲ್ಲ, ರೋಗ ಇರೋಕ್ಕಿಲ್ಲ, ಕಾಯಿಲೆಗಳೆಲ್ಲ ಆ ಕಾಯಿಲೆ ಈ ಕಾಯಿಲೆ ಅಂತ ಅಂಟ್ಕೊಳ್ತೇವೆ ಗೊತ್ತಾ. ಮುಪ್ಪಿನ ಕಾಲದಲ್ಲಿ ನಾನೆಲ್ಲದರೂ ಚೆನ್ನಾಗೇ ಬೆಳೆದಿದ್ದೀನಿ, ಯಾವ ಕೊರತೆ ಇಲ್ಲ ಅಂತ ಹೇಳ್ತೀವಿ, ಅಂಟ್ಕೊಳ್ಳೋದೇ ಗೊತ್ತಾ. ಪಾಪವು ಅಂತ್ಯದ ವ್ಯವಸ್ಥೆಯಲ್ಲೇ. ಹಲ್ಲೆಲೂಯಾ. ನಮ್ಮನ್ನು ವ್ಯವಸ್ಥೆ ಏನು ಮಾಡ್ತಾ ಗೊತ್ತಾ, ಸೈತಾನನು ನಮ್ಮನ್ನು ಬೀಳ್ಸೋದೇ ಗೊತ್ತಾ. ನಮ್ಮ ಮುಪ್ಪಿನ ಕಾಲದಲ್ಲಿ ಅಪ್ಪನ ನೋಡೋಕ್ಕಲ್ಲ, ಅಮ್ಮನ ನೋಡೋಕ್ಕಲ್ಲ, ಯಾರು ನೋಡೋಕ್ಕಲ್ಲ, ಅನಾಥಾಶ್ರಮದಲ್ಲಿರ್ತೀವೋ, ಬೀದಿಲಿರ್ತೀವೋ, ರೋಡಲ್ಲಿರ್ತೀವೋ ಗೊತ್ತಾಗೋದಿಲ್ಲ. ಕಾರಣ ಏನು? ನಾವು ಮಾಡುವ ಪಾಪಗಳಿಂದ. ಅದೇ ಮಕ್ಕಳ, ಇದನ್ನು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಹೇಳ್ತೇವೆ, ಕಷ್ಟ ಸಂಕಟಗಳೇ ಅದರ ಆಡಂಬರ, ಅದು ಬೇಗನೆ ಗತಿಸಿ ಹೋಗುವಂಥದ್ದಾಗಿದೆ. ಹಲ್ಲೆಲೂಯಾ. ಬೇಗನೆ ನಾವು ಅರ್ಥ ಮಾಡ್ಕೊಳ್ತಿಲ್ಲ. ನಮ್ಮ ಆಯುಷ್ಕಾಲ ಅನ್ನೋದೇ ಕೊಟ್ಟನಂತಂದರೆ ಅದನ್ನು ಕಾಪಾಡಿಕೊಳ್ಳಲಿಕ್ಕೆ ನಾವು ಭಯಭಕ್ತರಾಗಿರಬೇಕು. ಏನಕ್ಕೋಸ್ಕರ ನಾನು ಕರ್ತನ ಸೃಷ್ಟಿಸಿದ್ದಾನೆ ಈ ಭೂಮಿ ಮೇಲೆ, ನಾನು ಏನು ಮಾಡಬೇಕು? ಅನ್ಯಾಯ ಮಾಡಬೇಕು, ಅಕ್ರಮ ಮಾಡಬೇಕು, ಒಳ್ಳೆ ಕೆಲಸ ಮಾಡಬೇಕು, ನನ್ನ ನಿರ್ಧಾರ ಇರಬೇಕು. ನಾನು ಈ ಲೋಕದಲ್ಲಿ ಯೋಗ್ಯನಾಗಿ ಕಾಣಿಸ್ಕೋಬೇಕು ಅನ್ನೋದನ್ನು ನಿಂತ್ಕೊಳ್ಳೋದಾದರೆ ನಾವು ಆ ಆಯುಷ್ಯಕ್ಕೆ ತಕ್ಕನಾಗಿ ನಡ್ಕೊಳ್ಬೇಕಾಗಿದೆ ಮಕ್ಕಳು ಸ್ತೋತ್ರ. ಹಲ್ಲೆಲೂಯಾ. ಈಗಿರಬೇಕಾದ್ರೆ ನಾವು ವಾಕ್ಯ ಓದೋಣ ಸ್ತೋತ್ರ. ಅದು ಬೇಗನೆ ಗತಿಸಿ ಹೋಗುತ್ತದೆ. ನಾವು ಕಣ್ಣಿಗೆ ಕಾಣದಲ್ಲ. ಇವತ್ತಿದ್ದವ್ರು ನಾಳೆ ಇಲ್ಲದೆ ಹೋಗ್ತೀವಿ ಅಂತಂದರೆ ಇವತ್ತು ನೆನೆಸೈ ಯೋಸೇಫ ಬಾಗಡೆ ನಾವು ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಆಯುಷ್ಯನ ಸೈತಾನನ್ನು ಯಾವ ರೀತಿ ಹಾಳು ಮಾಡಲಿಕ್ಕೆ ಕಾಯ್ತಾ ಇರ್ತಾನೆ ಎಂಬುದಾಗಿ ನೋಡ್ಕೊಳ್ಳಿ ಸ್ತೋತ್ರ. ಹಲ್ಲೆಲೂಯಾ. ಆವಾಗ ಸೈತಾನ ಅವಕಾಶ ಸಿಗೋದನ್ನು ಸಿಕ್ತು ಕಣಪ್ಪ ಕುರಿ ಎಂಬುದಾಗಿ ಹಿಡ್ಕೊಂಡು ನಾನಾ ಥರ ರೋಗಗಳು, ನಾನಾ ಥರದ ಸಂಬಂಧಗಳನ್ನು ತಂದಿಟ್ಟು ಹಾಳು ಮಾಡ್ತಾರೆ. ಆಗ ಅಂದ್ಕೊತೀವಿ ದೇವರು ಅಭಿಷಕ್ತನಂತೆ, ದೇವ್ರ ಮಕ್ಕಳಂತೆ, ಈ ರೀತಿ ಸಾವು, ಈ ರೀತಿ ನೋವು ಅಂತಂತೆ. ಯಾಕೆ? ನಾವು ಮಾಡಬಾರ್ದ ಪಾಪಗಳನ್ನ ಮಾಡಿದ್ರಿಂದ ಆತನ ಕಣ್ಣಿನ ದೃಷ್ಟಿಗೆ ನಾವು ಕಣ್ಣಿಗೆ ಕಾಣ್ತಾ ಇರ್ತದೆ. ನಾವು ಹುಷಾರಾಗಿರಬೇಕು. ಸೇವಕನಾದ ಅದಕ್ಕೆ ಇಲ್ಲ ಪೌಲ್ ಮೋಶೆ 17 ಹೇಳ್ತಾನೆ, ಕೇಳಿಸ್ಕೊಳ್ಳಿ ಲಾಸ್ಟಿಗೆ ಓದಿ ಕೆಳಗಡೆ ಸ್ತೋತ್ರ.
ಭಯಭಕ್ತಿಗೆ ಕಾರಣವಾಗಿರತಕ್ಕ ನಿನ್ನ ರೌದ್ರವನ್ನು ಗ್ರಹಿಸುವವರು ಯಾರು? ನೋಡಿ ಹೇಳ್ತದೆ ಸ್ತೋತ್ರ, ನಿನ್ನ ಕೋಪದ ಬಲ, ದೇವರ ಕೋಪ. ಇವತ್ತು ಮನುಷ್ಯನ ಕೋಪ ಏನಾಗುತ್ತೆ, ಸಿಟ್ಟು ತೀರೋವರೆಗೂ ಸಮಯ ಮುಖನೇ ಊಸ್ಕೊಂಡು ಕೂತಿರ್ತೇವೆ ಸ್ತೋತ್ರ, ಹೊಡೆದಾಗ ಕೂಡ ಚೆಚ್ಚೆ ಕೂಡ ನಂಬುದಾಗಿ. ದೇವರು ಅದಕ್ಕಿಂತಲೂ ಮಹಾ ಕೋಪಗಳೊಂದೇ ಮಕ್ಕಳ. ಅಲ್ಲಿ ಹೇಳ್ತೇನೆ ನೋಡಿ, ಈ ಮೋಶೆ ನಿನ್ನ ಕೋಪದ ಬಲವನ್ನು, ಭಯಭಕ್ತಿಗೆ ಕಾರಣವಾಗಿರತಕ್ಕ ನಿನ್ನ ರೌದ್ರ ಸ್ತೋತ್ರ, ನಿನ್ನ ರೌದ್ರವನ್ನು ಗ್ರಹಿಸುವರು ಯಾರಪ್ಪ? ಕ್ವಶನ್ ಮಾರ್ಕ್ ಹಾಕಿದೆ, ಕೇಳಿಸ್ಕೊಳ್ಳಿ. ನಾವು ಆತನಿಗೆ ಯಾವತ್ತು ಕೋಪವನ್ನು ಎಬ್ಬಿಸೋಕೆ ಹೋಗ್ಬಾರ್ದು ದೇವ್ರ ಮಕ್ಕಳ. ನಮ್ಮ ದೇವರು ಆಯುಷ್ ಕಾಲದಲ್ಲಿ ಕೊಟ್ಟಿದ್ದಾನೆ ಅಂತಂದರೆ, ನಮ್ಮನ್ನು ಆಯುಷನ್ನು ಹೆಚ್ಚಿಸ್ತಲಿಕ್ಕಿದ್ದಾನೆ ಅಂತಂದರೆ ನಾವು ಅದಕ್ಕೆ ಸ್ಥಿರವಾಗಿರೋಣ, ದೃಢವಾಗಿರೋಣ. ಮೋಶೆ ಅದನ್ನೇ ಕೇಳ್ತಾನೆ. ಕೇಳಿಸ್ಕೊಂಡು ಕೇಳಿ ಅನಿಸ್ತದ, ನಮ್ಮ ದಿನಗಳು ಕೊಂಚವೇ, ನಮ್ಮ ದಿನಗಳೇನಾಗಿದೆ, ಉದ್ದ ಇದೆ ಅಂತ ಹೇಳ್ತಾನೆ ಮೋಶೆ. ಕೊಂಚವೇ ಎಂದು ಎಣಿಸಿಕೊಳ್ಳುವ ಹಾಗೆ ನಮಗೆ ಆ ನೀತಿ ಪಾಠವನ್ನು ಕಲಿಸು ದೇವ್ರ ಮಕ್ಕಳ. ಕೇಳಿಸ್ಕೊಳ್ಳಿ ಸ್ತೋತ್ರ, ನಾವು ಕಲ್ತ್ರನ್ನೇ ನಾವು ದೇವ್ರ ಸನ್ನಿಧಿಯಲ್ಲಿ ನಿಂತ್ಕೊಳ್ಳೋಕೆ ಸಾಧ್ಯ. ಈ ಒಳ ಪಾಪಗಳು, ಈ ಪಾಪ ಕೃತ್ಯಗಳು, ಈ ದ್ರೋಹಗಳನ್ನು ನಾವು ತೆಗೆದು ಬಿಡೋಣ ಮನಸ್ಸಿನ ದೇವ್ರ ಮಕ್ಕಳ. ಹಾಗಿರ್ಬೇಕಾದ್ರೆ ಯೆಹೋವನೇ ಆಗ ಜ್ಞಾನದ ಹೃದಯ, ಪರಲೋಕದ ಜ್ಞಾನ ಹೃದಯವನ್ನು ನಾವು ಗ್ರಹಿಸಿಕೊಳ್ಳಲಿಕ್ಕೆ ಸಾಧ್ಯ. ಶರಣ ಎಚ್ಚರವಾಗಿದ್ದೀರಾ ಸ್ತೋತ್ರ? ಯಾಕೆಂದರೆ ನಾವು ಅರ್ಥ ಮಾಡ್ಕೊಳ್ತಿಲ್ಲ. ಮನುಷ್ಯನಿಗೂ, ದುರಾತ್ಮಕ್ಕೂ, ದೆವ್ವಗೂ, ಪಾತಾಳ ಸಹಿತಗಳು ಎದುರ್ತಾ ಹೋಗ್ತಿದೆ ಮಕ್ಕಳ. ನಾವು ಭಯ ಪಡಬೇಕಾದ್ರು ದೇವರಿಗೆ. ಅಲ್ಲಲ್ವಯ್ಯ, ದಾವೀದನು ದೇವರ ನಂಬಿದನು, ದೇವರು ಮುಪ್ಪಿನ ಕಾಲದವನನ್ನು ಕೈ ಬಿಡೋದು ನಡೆಸ್ತಾನೆ ಅನ್ನಿಸ್ತದೆ. ಅದಕ್ಕೆ ದಾವೀದ ಹೇಳ್ತಾನೆ, ದೇವರೇ ನನ್ನನ್ನು ಯಾರು ನನಗೆ ಬೇಕಾಗಿಲ್ಲ, ಅರಸರು ಬೇಕಾಗಿಲ್ಲ, ನನ್ನ ಹೆಂಡತಿ ಬೇಕಾಗಿಲ್ಲ, ನನ್ನ ಮಕ್ಕಳು ಬೇಕಾಗಿಲ್ಲ, ನನ್ನ ಮುಪ್ಪಿನ ಕಾಲದಲ್ಲಿ ನೀನು ನನ್ನ ಜೊತಿದ್ರೆ ಸಾಕಪ್ಪ. ಅಲ್ಲಲ್ವಯ್ಯ, ಹಾಗಿರ್ಬೇಕಾದ್ರೆ ದೇವ್ರ ಮಕ್ಕಳ ವಾಕ್ಯವಾದ 13 ಓದಿಗೆ ತಮಿಸ್ತೋತ್ರ. ಯೆಹೋವನೇ ಮನಸ್ಸನ್ನು ಬೇರೆ ಮಾಡಿಕೋ, ಎಷ್ಟರವರೆಗೂ ಕೋಪ ಮಾಡುವುದು? ನೋಡಿ ದೇವ್ರ ಮಕ್ಕಳ, ಮನಸ್ಸನ್ನ ಬೇರೆ ಮಾಡ್ಕೋಬೇಕು ಅಂತ ಹೇಳ್ತಾನೆ ಮೋಶೆ. ತಪ್ಪು ಮಾಡಿದಾನೆ ಮೋಶೆ, ಕೆಲವು ವಿಷಯಗಳಲ್ಲಿ ಗುಣಗುಟ್ಟಿದ್ದಾನೆ, ಕೆಲವನ್ನ ಕೇಳಬಾರ್ದಾಗ ಕೋಪಗೊಂಡು ಚಿತ್ತ ಮೀರಿದಾನೆ. ಹಾಗಿರ್ಬೇಕಾದ್ರೆ ಪ್ರಾರ್ಥಿಸ್ಬೋದು ಸ್ತೋತ್ರ. ಅಲ್ಲಲ್ವಯ್ಯ, ಯಾಕೆಂದ್ರೆ ದೇವ್ರ ಮಕ್ಕಳ, ಯೆಹೋವನೇ ಮನಸ್ಸು ಬೇರೆ ಮಾಡಿಕೋ, ಇನ್ನೆಷ್ಟರವರೆಗೆ ಕೋಪ ಮಾಡಿವಿ. ಬಾಕ್ಸ್ ಹಾಕಿದ್ದಾರೆ ಸ್ತೋತ್ರ. ಅಲ್ಲಲ್ವಯ್ಯ, ನಮ್ಮ ದೇವ್ರ ಮಕ್ಕಳು ಕೋಪಗೊಂಡ್ರೆ ದೇವರು ಸುಮ್ಮನೆ ಇರೋದಿಲ್ಲ ದೇವ್ರ ಮಕ್ಕಳ. ಹಲಲುಯ್ಯ, ಹಾಗಿರ್ಬೇಕಾದ್ರೆ ಕೋಪ ಮಾಡಿವಿ, ನಿನ್ನ ಸೇವಕನ ಮೇಲೆ ಅಂತಃಕರಣವಿರಲಿ. ಎಂಥ ಪ್ರಾರ್ಥನೆ! ಹಲಲುಯ್ಯ, ನನಗೆ ಕರುಣಿಸಪ್ಪ, ನಾನು ತಪ್ಪು ಮಾಡಿದ್ದೀನಪ್ಪ, ನಾನು ಈ ಥರ ಮಾಡಬಾರ್ದು ಎಂಬುದಾಗಿ ಅಂತಃಕರಣವಿರಲಿ. ಹೃದಯದಲ್ಲಿ ನಿನ್ನ ಕೃಪೆಯು ನಮ್ಮನ್ನು ಸಂತೃಪ್ತಿಪಡಿಸಲಿ, ಆನಂದಪಡಿಸಲಿ, ಉಲ್ಲಾಸಪಡಿಸಲಿ, ಜಯವನ್ನು ಉಂಟು ಮಾಡಲಿ ದೇವರೇ. ನನಗೆ ಆ ಕನಿಕರಣ ಪಡುವಂಥ ಮನಸ್ಸನ್ನು ನನ್ನ ದೇವರೇ ನೀನು ಮಾಡಪ್ಪ ಎಂಬುದಾಗಿ ಹೇಳ್ತಾನೆ. ಮುಂದೆ ಆಗ ನೋಡಿ ದೇವ್ರ ಮಕ್ಕಳ, ದೇವರ ಕೃಪೆ ಒಬ್ಬ ಮನುಷ್ಯನಲ್ಲಿ ಬಂತು ಅಂದಾಗ ಆಗ ಜೀವಮಾನವೆಲ್ಲ ಹಲ್ಲೆಲೂಯ ಹರ್ಷಿಸುತ್ತೇನೆ, ಉಲ್ಲಾಸಿಸುತ್ತೇನೆ. ನೀವು ಅದು ಸಂಕಟದಲ್ಲಿ, ದುಃಖದಲ್ಲಿ, ಕಣ್ಣೀರಿರ್ಬೋದು ಮಕ್ಕಳ. ಒಬ್ಬ ದೇವ್ರ ಮಕ್ಕಳ ಕೇಳಿಸ್ಕೊಳ್ಳಿ, ದೇವ್ರು ಬಿಡುಗಡೆ ಕೊಟ್ಟ ಅಂದಾಗ ಆಗ ಆನಂದ ಪಡೋದೇನು, ಉಲ್ಲಾಸ ಪಡೋದೇನು, ಸಂತೋಷ ಪಡೋದೇನು, ಘನಪಡಿಸೋದೇನು, ಅದನ್ನ ಅಪ್ಪಿಕೊಳ್ಳೋದೇನು, ಅದು ಮುದ್ಕೊಳ್ಳೋದೇನು ಸ್ತೋತ್ರ. ಆ ರೀತಿ ಮಾಡ್ತಾ ಹೋಗ್ತಿದೆ ಮಕ್ಕಳ ಸ್ತೋತ್ರ. ನೀನು ನಮ್ಮನ್ನು ಕುಗ್ಗಿಸಿದ ದಿವಸಗಳು, ನಾವು ಕೇಳನ್ನು ಅನುಭವಿಸಿದ ವರ್ಷಗಳು, ತಕ್ಕಂತೆ ನೋಡಿದಿರ ಮಕ್ಕಳ, ನಿಮ್ಮ ಕಾಲಘಟ್ಟದಲ್ಲಿ ಕಷ್ಟ, ಕಣ್ಣೀರು, ಹೋರಾಟಗಳ ಮಧ್ಯೆ ಬೆಳೆದಿರುತ್ತೆ ತಿಳ್ಕೊಳ್ಳಿ. ಆ ಕಾಲಘಟ್ಟಗಳು ಎಷ್ಟು ವರ್ಷ ನಂಗೆ ಇದೆಯೋ ಅರ್ಥ ಮಾಡ್ಕೊಳ್ಳಿ, ಅಷ್ಟು ವರ್ಷ ನನಗೆ ಆನಂದ ಪಡಿಸಬಹುದಾಗಿ ಮೋಶ ಹೇಳ್ತಾನೆ. ಆಮೇಲೆ ಅಲ್ಲಲ್ದಿಯಾ, ಯಾಕೆಂದ್ರೆ ಮಕ್ಕಳ, ನೀನು 3 ತಿಂಗಳು ಕಷ್ಟಪಟ್ಟಿದ್ಯೋ ಆ 3 ತಿಂಗಳು ಆನಂದ ಪರಿತನಾಗಿ ಜೀವಿಸ್ತಾ ಹೋಗ್ತೀಯ. ನೀನು 20 ವರ್ಷ ಕಷ್ಟಪಟ್ಟಿದ್ಯೋ, ಕಣ್ಣೀರಲ್ಲೇ ಸುರಿದಿದ್ಯೋ, ಆ 20 ವರ್ಷ ಆಯುಷ್ಗಳಲ್ಲಿ ನೀನು ಆನಂದ ಪಡ್ತಾ ಹೋಗ್ತೀಯ ಮೆಸ್ತಾ. ಹಲ್ಲೆಲೂಯಾ. ಅದಕ್ಕೆ ಹೇಳ್ತದೆ, ಕುಗ್ಗಿಸೋ ದಿನಗಳು ನಾವು ಕೇಡನ್ನು ಅನುಭವಿಸುವ ವರ್ಷಗಳಿಗಿಂತ ತಕ್ಕಂತೆ ನಮ್ಮನ್ನು ಸಂತೋಷ ಪಡಿಸು. ಓದಿ. ನಿನ್ನ ಸೇವಕರಿಗೆ ನಿನ್ನ ರಕ್ಷಣಾ ಕಾರ್ಯ, ನೋಡಿ, ನಿನ್ನ ಸೇವಕರಿಗೆ ರಕ್ಷಣಾ ಕಾರ್ಯ, ಪರಲೋಕದ ರಕ್ಷಣೆ ನಿಮ್ಮ ಮಧ್ಯದಲ್ಲಿ ಸಿಕ್ಕಿದೆಯಾ? ನಿಮ್ಗೆ ಸಿಕ್ಕಿದ್ರೆ ಒಂದ್ಸಲ ಹಲ್ಲೆಲೂಯಾ. ನಿಮಗೆ ಪರಲೋಕದ ರಕ್ಷಣೆ ಸಿಕ್ಕಿರೋದಂದ್ರೆ ಮಕ್ಕಳ, ನೀವು ಭಾಗ್ಯವಂತರು. ಹಲ್ಲೆಲೂಯಾ, ನೀವು ಧನ್ಯರು. ಯಾಕೆಂದ್ರೆ ಹೇಳ್ತಾರೆ ನೋಡಿ, ನಿನ್ನ ಸೇವಕರಿಗೆ ನಿನ್ನ ರಕ್ಷಣಾ ಕಾರ್ಯವು ಅವರ ಮಕ್ಕಳಿಗೋಸ್ಕರ, ಕೇಳಿಸ್ಕೊಳ್ಳಿ, ಅವರ ಮಕ್ಕಳಿಗೋಸ್ಕರ ನಿನ್ನ ಮಾತನ್ನು ಪ್ರಕಟವಾಗಲಿ. ನೋಡಿದ್ರು ಮಕ್ಕಳ, ಅಯ್ಯೋ ನಾನು ತಪ್ಪು ಮಾಡಿ ನನ್ನ ಮಕ್ಳಿಗೆ ಯಾಕೆ ಶಿಕ್ಷೆ ಅನ್ನೋದು ಅನ್ಕೊಬಿಡ್ತೀವಿ.
ಖಂಡಿತವಾಗಿಯೂ ತಿಳ್ಕೊಳ್ಳಿ, ನಿಮ್ಮ ಮಕ್ಕಳಿಗೆ ಶಿಕ್ಷೆ ಅನುಭವಿಸ್ತಾರೆ. ನೀವೇನು ಬಿತ್ತುತ್ತೀರೋ ಅದನ್ನೇ ನೀವು ಕುಯ್ತೀರಾ. ಇದು ನೆನಪಿಗೆ ಇರಲಿ, ನೆನಪು ಇಟ್ಕೊಳ್ಳಿ. ಯಾಕೆಂದರೆ ನಾನೇನು ಮಾಡಿದ್ದು ನನಗೆ ಬರಲಿ ಅನ್ನೋದು ಅಲ್ಲ. ಅಲ್ಲಿ ಹೇಳ್ತಾನೆ, ಯೇಸು ಹಿಡ್ಕೊಳ್ಬೇಕಾದ್ರೆ ಈ ಶಾಪಗಳನ್ನ ಯಾರು ಹೊತ್ಕೊಳ್ತಾರೆ ಅಂದಾಗ ನಮ್ಮ ಮೇಲೂ ನಮ್ಮ ಮಕ್ಕಳ ಮೇಲೆ ಬರಲಿ ಅಂತ ಹೇಳ್ತದೆ. ಅದು ಬಂದಿದೆ, ನೀವು ಅನುಭವಿಸಿ ಸಿದ್ಧರಾಗಬೇಕಾಗ್ತದೆ. ಅದು ನಿಮ್ಮ ಮಕ್ಕಳು ಅನುಭವಿಸ್ತಾರೆ, ಇದು ನೆನಪಿಗಿರಲಿ. ಅಲ್ಲಯ್ಯ, ಯಾಕೆಂದ್ರೆ ಅವು ಏನು ತಪ್ಪು ಮಾಡದ ಮಕ್ಕಳು ಅನುಭವಿಸಲಿಕ್ಕೆ ಕಾರಣಕರ್ತರು ಯಾರಾಗಿರ್ತೀವಿ? ಹಾಗಾದ್ರೆ ನಾವೇ ಆಗಿರ್ತಿದ್ದೀವಿ ಮಕ್ಕಳ. ಇದು ನಮಗೆ ಬೇಕಾ? ಅದಕ್ಕೆ ಹೇಳ್ತಾರೆ ನೋಡಿ, ಆಮೇಲೆ ಮಕ್ಕಳಿಗೋಸ್ಕರ ನಿನ್ನ ಮಹತ್ವವನ್ನು ಪ್ರಕಟವಾಗಲಿ, ನಮ್ಮ ಯೆಹೋವ ದೇವರ ಪ್ರಸನ್ನತೆಯು ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾನೆ. ದೇವ ಮಕ್ಕಳ, ನಾವು ಯೋಗ್ಯರಾಗಿ ಜೀವಿಸಬೇಕು. ಈ ಆಯುಷ್ಕೋ ದೇವರು ಕೊಟ್ಟಂತೆಂಬುದಾಗಿ ಕೊಬ್ಬಿದ ಕುರಿಗಳ ಥರ ಮೆರೆಕೊಂಡು ದೇವರ ಭಯ ಇಲ್ಲದೆ ಭಕ್ತಿ ಇಲ್ಲದೆ ಜೀವಿಸುವುದಾದ್ರೆ ದೇವ್ರ ಮಕ್ಕಳ, ಒಂದು ದಿನ ದೇವರು ಸರಿಯಾದ ಉತ್ತರ ಕೊಡ್ತಾ ಹೋಗ್ತಾರೆ. ನೆನೆಸ್ಕೊಳ್ಳೋ ರೀತಿಯಲ್ಲಿ, ಮುಟ್ಕೊಂಡು ನೋಡ್ಕೊಳ್ಳೋ ರೀತಿಯಲ್ಲಿ ದೇವರು ಉತ್ತರ ಕೊಡ್ತಾನೆ. ನಮ್ಮ ಸ್ತೋತ್ರ. ನಾವು ಅರ್ಥ ಮಾಡ್ಕೊಳ್ತಿಲ್ಲ, ನಮ್ಮ ಸ್ತೋತ್ರ. ಅರ್ಥವನ್ನು ನಾವು ಮಾಡ್ಕೊಳ್ತಿಲ್ಲ, ನಮ್ಮ ಸ್ತೋತ್ರ. ಸುಮ್ಮನೆ ಏನು ಮಾಡ್ತೀವಿ, ಏನು ಹೇಳ್ತಾರೆ ಇವರು, ನಮಗೆ ಅಷ್ಟು ಏನು ಆಗಲ್ಲ ಅಂತ ಅಂದ್ಕೊಬಿಡ್ತೀವಿ. ಖಂಡಿತ ಹಾಗೆ ಆಗುವುದು. ಏಕೆಂದರೆ ಇಲ್ಲಿ ವಾಕ್ಯ ಸತ್ಯ ಹೇಳ್ತಾ ಇದೆ, ಸುಳ್ಳು ಹೇಳ್ತಾ ಇಲ್ಲ. ನಮ್ಮ ಯೆಹೋವ ದೇವರ ಪ್ರಸನ್ನತೆ ನಮ್ಮ ಮೇಲೆ ಇರಲಿ, ನಾವು ಕೈ ಎಕ್ಕಿದ ಕೆಲಸವು ನಮಗೆ ಸಫಲಪಡಿಸು. ನಾವು ಯೋಗ್ಯರಾಗಿ ಜೀವಿಸುವಾಗ, ನಾವು ಭಯಭಕ್ತಿಯುಳ್ಳರಾಗಿ ಜೀವಿಸುವಾಗ ನಮ್ಮ ದೇವರು ಸಫಲತೆಯನ್ನು ಉಂಟು ಮಾಡ್ತಾನೆ. ಹಲ್ಲೆಲೂಯಾ. ನಮ್ಮ ದೇವರು ಸಫಲತೆಯನ್ನು ಉಂಟು ಮಾಡಿ ಜಯವನ್ನು ಕೊಡ್ತಾನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ದೇವ್ರ ಮಕ್ಕಳ, ಕಣ್ಣು ಮುಚ್ಚಿ ಪ್ರಾರ್ಥಿಸಿ, ನನ್ನ ದೇವರೇ, ನನ್ನ ಪಾಪಗಳು, ನಮ್ಮ ಪಾಪಗಳು ಏನೇ ಇದ್ರು ದೇವರೇ ನಮ್ಮನ್ನು ಕ್ಷಮಿಸಿಬಿಡು ಎಂಬುದಾಗಿ ಕೇಳೋಣ. ನಮ್ಮ ಸಭೆಯೇ ಕೇಳಿಸ್ಕೊಳ್ಳಿ. ಯಾಕೆಂದರೆ ನಮ್ಮ ಆಯುಷ್ಕಾಲನ್ನು ಆತನ ಕೈಯಲ್ಲಿದೆ, ಅದನ್ನು ಮರಿಬೇಡಿ. ಎಂಬ ಸ್ತೋತ್ರ. ಕರ್ತನು ಈ ವಾಕ್ಯದ ಮುಖಾಂತರ ಮಾತಾಡಿದ ಪ್ರೀತಿಗಾಗಿ ನಾನು ಕರ್ತನಿಗೆ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತೀನಿ ತಂದೆ. ಆಮೇನ್.